ಒಂದೇ ಒಂದ್ಸತಿ ಗೋರಿ ಫೋನ್ ಎತ್ಲಿ ಬಾ. ಹಲೋ ಹಲೋ ಮಂಜಾನ ಮಾತಾಡ್ತಿರೋದು. ಮಂಜಾನೇ ಮಾತಾಡ್ತಿರೋದು. ಓಕೆ, ಎರಡೆರಡು ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮಪ್ಪ ಕಳ್ಳೋಗ್ಬಿಟ್ಟವ್ರ? ನಾವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದ್ದೀನಿ. ಏನೋ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜು ನಿನ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಾಡಿರೋ ಲೋನ್ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ ನಾವು ನಿಂಗೆ ಏನೋ ಮಾಡಿದೀವಿ, ಕಾಲ್ ಮಾಡಿದೀರ ಇನ್ನೇನು ಕಾಲ್ತಾನೆ ಮಾಡಿರೋದು ನೀವು. ಬೋಸುಡಿಕೆ ನಮ್ ಕಂಪ್ನಿಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದು ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತ ಮಾಡ್ಕೊಂತೆ? ಬೋಸುಡಿಕೆ ನಾನೇ ಯಾಕೋ ಸೂಸೈಡ್ ಮಾಡ್ಕೊಳ್ಳಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತು ಆಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತು ಆಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಇದ್ದೆ, ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೈತಿ ನಂಗೆ. ನನ್ನ ಮಕ್ಕಳು ಊರು ಬಿಟ್ಟು ನಿಲ್ಸ್ಬಿಟ್ಟವ. ಏನು ಮಚ್ಚ ಒಂದ್ ಮಾತಾಡ್ಲ? ಹೇಳ ಮಚ್ಚ, ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಅಣ್ಣ ನನ್ಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನಿಂಗೇನ್ ಇಷ್ಟ? ಯಾಕಂಗ್ ನೋಡ್ತಿದ್ಯಾ? ನಿಂಗೇನ್ ಇಷ್ಟ ಹೇಳು. ಹೌದಾ ಅಣ್ಣ? ಯಾವ್ದು ಅಣ್ಣ? No. Hava başı. Koya. ಹಲೋ, ಚಿಪ್ಸ್ ಎಗ್ ರೈಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ಒಂದ್ ಚಿಪ್ಸ್ ಪ್ಯಾಕೆಟ್ ತಗೊಂಡು ಅದನ್ನ ಚೆನ್ನಾಗಿ ಹೊಡೆದು ಫುಲ್ ಪುಡಿ ಮಾಡ್ಕೊಳ್ಳಿ. ಆಮೇಲೆ ಅದ್ರೊಳಗಡೆ 2 ಮೊಟ್ಟೆ ಹೊಡೆದಾಕಿ, ಆಮೇಲೆ ಟೊಮೊಟೊ ಕಟ್ ಮಾಡಾಕಿ, ಹಂಗೆ ಈರುಳ್ಳಿ ಕಟ್ ಮಾಡಾಕಿ, ಹಂಗೆ ಕೊತ್ತಂಬರಿ ಕಟ್ ಮಾಡಾಕಿ, ಆಮೇಲೆ ಗರಂ ಮಸಾಲ, ಉಪ್ಪು, ಖಾರ, ಅರ್ಶಿನ ಪೌಡರ್ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ. ಆಮೇಲೆ ಆ ಪ್ಯಾಕೆಟ್ ಗೆ ಸ್ಟ್ಯಾಪ್ಲರ್ ಹೊಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಒಲೆ ಮೇಲೆ ಒಂದ್ ಬಟ್ಲಲ್ಲಿ ನೀರ್ ಇಟ್ಬಿಟ್ಟು ನೀವು ರೆಡಿ ಮಾಡ್ಕೊಂಡಿರೋ ಚಿಪ್ಸ್ ಪ್ಯಾಕೆಟ್ ನ ಅದ್ರೊಳಗಡೆ ಇಟ್ಬಿಟ್ಟು 20 ನಿಮಿಷ ಕುದಿಸಿ. ಇವಾಗ ನೀವು ಕೇಳಬಹುದು ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದಿಸಕ್ ಹೇಳ್ತಿದ್ಯಲ್ಲ, ಇದರಿಂದ ನಮ್ ಹೆಲ್ತ್ ಏನು ಆಗಲ್ವಾ ಅಂತ. ಹೌದು, ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದಿಸಿದ್ರೆ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ನಾವು ಮಾಡಿರೋದೆಲ್ಲ ವೇಸ್ಟ್, ಅದು ಡಸ್ಟ್ಬಿನ್ ಹಾಕ್ಬಿಟ್ಟು ಹೋಗಿ ಮಲ್ಕೊಳ್ಳಿ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ.